ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಪ್ರಿಯಾಂಕ್ ಖರ್ಗೆ ಸರ್ಪ ನುಡಿದಾಗ ನೀವು ಹಾಲು ಕುಡಿಸ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ತಂದೆ ಹೇಳಿದ ಹೇಳಿಕೆಗಳನ್ನು ಸಮರ್ಥಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ತಂದೆ ಹೇಳಿಕೆ ಸಮರ್ಥಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಕೋಮು ವಿಷಯ ಬಿತ್ತುತ್ತಾ ಇರೋದಾದರೂ ಯಾರು ಇಲ್ಲಿ? ಕೋಮು ಸಿದ್ಧಾಂತ ತತ್ವಗಳನ್ನು ನಾವು ಉಳಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರು ಇದನ್ನೇ ಹೇಳ್ತಾ ಇರೋದು. ಇಂದಿನಿಂದ ನಾವು ಹೇಳ್ತಿಲ್ಲ, ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೇವೆ. ಆರ್ಎಸ್ಎಸ್ ದೃಷ್ಟಿಯಲ್ಲಿ ಸಂವಿಧಾನಕ್ಕೂ ಕೂಡ ಇಲ್ಲಿ ಜಾಗನೇ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇರಬಹುದು, ಆರ್ಎಸ್ಎಸ್ನಲ್ಲಿ ಆದಿವಾಸಿಗಳಿಗೂ ಜಾಗವಿಲ್ಲ. ಆರ್ಎಸ್ಎಸ್ ಮನಸ್ಮೃತಿ ನಂಬ್ತಾರೆ, ಆದರೆ ನಾವು ಸಂವಿಧಾನ ನಂಬುತ್ತೇವೆ. ಬಿಜೆಪಿಯವರು ಯಾಕೆ ಆರ್ಎಸ್ಎಸ್ ಬಗ್ಗೆ ಇಷ್ಟು ಪ್ರತಿಪಾದನೆಯನ್ನು ಮಾಡ್ತಾರೆ? ಬಿಜೆಪಿ ಅವಶ್ಯಕತೆ ಇಲ್ಲ ಅಂತ ಭಾಗವತ್ ಈಗಾಗಲೇ ಹೇಳಿದ್ದಾರಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಮಾಡಿಸಲ್ಲ ಅಂತ ಆರ್ಎಸ್ಎಸ್ ಹೇಳುತ್ತೆ, ಆದರೆ ಇನ್ನೊಂದು ಕಡೆ ಆರ್ಎಸ್ಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಆರ್ಎಸ್ಎಸ್ ಟ್ಯಾಕ್ಸ್ ಕಟ್ಟಿಲ್ಲ, ತೆರಿಗೆ ವಂಚನೆ, ದೇಶಭಕ್ತಿನ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಈ ರೀತಿಯಾಗಿ ಆರ್ಎಸ್ಎಸ್ ವಿರುದ್ಧ ಮತ್ತು ಬಿಜೆಪಿಯ ವಿರುದ್ಧವಾಗಿ ಇಲ್ಲಿ ಮಾತನಾಡಿದ್ದಾರೆ. ಈ ಒಂದು ಕೋಮು ಸಿದ್ಧಾಂತ ತತ್ವಗಳನ್ನು ನಾವು ಉಳಿಸ್ಕೋಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಸಹಿತ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೇ ಮೊದಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಂದ ಹೇಳ್ತಾ ಇಲ್ಲ, ನಾವು ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೇ ಇದ್ದೀವಿ. ಆರ್ಎಸ್ಎಸ್ನವರ ದೃಷ್ಟಿಯಲ್ಲಿ ಸಂವಿಧಾನಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇವರ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆರ್ಎಸ್ಎಸ್ನಲ್ಲಿ ಆದಿವಾಸಿಗಳಿಗೂ ಕೂಡ ಜಾಗ ಇಲ್ಲ. ಆರ್ಎಸ್ಎಸ್ ಮನಸ್ಮೃತಿಯನ್ನು ನಂಬ್ತಾರೆ, ನಾವು ಸಂವಿಧಾನವನ್ನು ನಂಬ್ತೇವೆ. ಬಿಜೆಪಿಯವರು ಏಕೆ ಆರ್ಎಸ್ಎಸ್ ಬಗ್ಗೆ ಇಷ್ಟು ಪ್ರತಿಪಾದನೆ ಮಾಡ್ತಾರೆ? ಬಿಜೆಪಿಯ ಅವಶ್ಯಕತೆ ಇಲ್ಲ ಅಂತ ಭಾಗವತ್ ಅವರು ಈಗಾಗಲೇ ಹೇಳಿದ್ದಾರಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಒಂದು ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿ ದೆಹಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲೂ ಸಹಿತ ದೂರನ್ನು ದಾಖಲಿಸಿದ್ದಾರೆ. ಸೊ ಹೀಗಿರಬೇಕಾದ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಗುಡುಕ್ತಾ ಇದ್ದಾರೆ. ಸರ್ಪವನ್ನು ನೋಡಿದಾಗ ನೀವೆಲ್ಲರೂ ಹಾಲನ್ನು ಕುಡಿಸ್ತೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಂದೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧವಾಗಿ ಕಿಡಿಯನ್ನು ಕಾರ್ತಾ ಇದ್ದಾರೆ. ಒಂದು ಕೋಮು ವಿಷಾದ ಬಿತ್ತುತ್ತಾ ಇರೋದಾದರೂ ಇಲ್ಲಿ ಯಾರು? ನಾವಿದನ್ನೆಲ್ಲ ಮಾಡ್ತಾ ಇದ್ದೀವಾ ಅನ್ನುವಂಥ ರೀತಿಯಲ್ಲಿ ಕ್ವೆಶ್ಚನ್ ಮಾಡಿದ್ದಾರೆ. ಈ ಒಂದು ಕೋಮು ಸಿದ್ಧಾಂತ ತತ್ವಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೇ ಹೇಳ್ತಾ ಇರೋದು. ಆವತ್ತಿಂದ ಇವತ್ತಿನವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ನಾವು ಇದನ್ನೇ ಹೇಳ್ತಾ ಇದ್ದೇವೆ. ಆರ್ಎಸ್ಎಸ್ ದೃಷ್ಟಿಯಲ್ಲಿ ಒಂದು ಕಡೆಯಿಂದ ಸಂವಿಧಾನಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಆರ್ಎಸ್ಎಸ್ ಇದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇರಬಹುದು, ಆರ್ಎಸ್ಎಸ್ನಲ್ಲಿ ಆದಿವಾಸಿಗಳಿಗೂ ಕೂಡ ಇಲ್ಲಿ ಜಾಗವಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರ್ಎಸ್ಎಸ್ ದೃಷ್ಟಿಕೋನ ಇದೆ ಅನ್ನುವಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಆರ್ಎಸ್ಎಸ್ ಮನಸ್ಮೃತಿ ನಂಬ್ತಾರೆ, ನಾವು ಅದೇ ರೀತಿಯಲ್ಲಿ ಸಂವಿಧಾನವನ್ನು ನಂಬ್ತೇವೆ. ಬಿಜೆಪಿಯವರು ಏಕೆ ಆರ್ಎಸ್ಎಸ್ ಬಗ್ಗೆ ಇಷ್ಟು ಪ್ರತಿಪಾದನೆಯನ್ನು ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಕ್ವೆಶ್ಚನನ್ನು ಮಾಡಿದ್ದಾರೆ. ಇನ್ನು ರಿಜಿಸ್ಟ್ರೇಷನ್ ಮಾಡಿಸಲ್ಲ ಅಂತ ಆರ್ಎಸ್ಎಸ್ ಹೇಳುತ್ತೆ. ಈಗಿರಬೇಕಾದ್ರೆ ಇನ್ನೊಂದು ಕಡೆ ಆರ್ಎಸ್ಎಸ್ಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಸೊ ಆರ್ಎಸ್ಎಸ್ ಟ್ಯಾಕ್ಸೇ ಕಟ್ಟಿಲ್ಲ, ತೆರಿಗೆ ವಂಚನೆ, ದೇಶಭಕ್ತಿನ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವಂತಹ ಒಂದೇ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಸೃಷ್ಟಿಯಾಗಿದೆ. ಸೊ ಹೀಗಿರಬೇಕಾದ್ರೆ ಬಿಜೆಪಿಗರು, ಆರ್ಎಸ್ಎಸ್ರು ಎಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿ ಕಿಡಿಯನ್ನು ಕಾರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಕಿಡಿಯನ್ನು ಕಾರ್ತಾ ಇದ್ದಾರೆ.